ಹಾಯ್ ಗೈಸ್, ವೆಲ್ಕಮ್ ಟು ತನುಜಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಗಣೇಶನಿಗೆ ಪ್ರಿಯಕರವಾದ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು. ಸ್ಟವ್ ಹಚ್ಕೊಳ್ಳೋಣ. ಕುಕ್ಕರ್ ಇಡ್ತಾ ಇದ್ದೀನಿ. 6ರಿಂದ 8 ಅವರ್ ನೆನೆಸಿಟ್ಕೊಂಡಿರೋದು ಕಡಲೆಕಾಳು. ನೋಡಿ, ಇದಕ್ಕೆ ಕಾಳು ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಗಣೇಶನಿಗೆ ಬಹಳ ಪ್ರಿಯಕರವಾದ ನೈವೇದ್ಯ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು 1ರಿಂದ 2 ವಿಸಲ್ಲು, ನೀವು ತುಂಬ ಸಾಫ್ಟ್ ಬೇಕು ಅಂದರೆ 3 ವಿಸಲ್ ಹಾಕ್ಕೋಬೋದು. ನಾನು 2 ವಿಸಲ್ ಹಾಕ್ಕೊತಾ ಇದ್ದೀನಿ. ನೋಡಿ, ಬೇಕಾಗಿರೋ ಸಾಮಗ್ರಿಗಳು: ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಎಣ್ಣೆ. ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ. ಬಾಣಲಿ ಇಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳು ಬೇಯಿಸಿಟ್ಟಿರೋಂಥ ಕಾಳು. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಕಡಲೆಕಾಯಿ ಉಸ್ಲಿ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ನೆನೆಸಿಟ್ಕೊಳ್ಳೋದು. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ದಿಢೀರಂತ ಮಾಡ್ಬೋದು. ನೋಡಿ, ಬ್ಯಾಚಲರ್ಸ್ ಕೂಡ ಮಾಡ್ಬೋದು. ನಾವು ವರಲಕ್ಷ್ಮಿ ಹಬ್ಬಗಳಲ್ಲಿ ನೈವೇದ್ಯಕ್ಕೆ ದೇವರಿಗೆ, ನೋಡಿ, ಹೊರಗಡೆ ದೇವಸ್ಥಾನದಲ್ಲಿ ನಾವೇನಾದರೂ ಹರಕೆ ಮಾಡ್ಕೊಂಡಿದ್ರೆ ಈ ನೈವೇದ್ಯನ ಮಾಡಿ ಕೊಡ್ಬೋದು. ನೋಡಿ, ಬೇಯಿಸಿರ ಇಟ್ಕೊಂಡಿರೋಂಥ 6ರಿಂದ 8 ಅವರ್ ನೆನೆಸಿಟ್ಕೋಬೇಕು. ನೋಡಿ, ನೆನೆಸಿ 2 ವಿಸಲ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಸಾಫ್ಟ್ ಬೇಕು ಅಂದರೆ 3 ವಿಸಲ್ ಹಾಕ್ಕೊಳ್ಳಿ. ಈ ಥರ ಬೆಂದಿದೆ ಕಾಳು, ತುಂಬ ಸಾಫ್ಟಾಗಿದೆ. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸೈಡ್ ಡಿಶ್ ಕೂಡ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಚಳಿ ಟೈಮಲ್ಲಿ ನೋಡಿ, ಸ್ನ್ಯಾಕ್ಸ್ ಥರ, ಕಾಫಿ ಟೀಗೆಲ್ಲ ಇದು ಒಂದು ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಮಾಡ್ಕೋಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಕಾಯಿ. ಹಾಗಾಗಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬನ್ನಿ ಕ್ಲಿಪ್ಸ್ ನೋಡ್ಕೊ ಬರೋಣ. ಪ್ರಥಮ ಪೂಜೆಗೊಪ್ಪಿದ ಪ್ರಳಯ ರುದ್ರ ಪಶುಪತಿ, ಬಾಲದೈವಲೋಕಕ್ಕೆ ಸಂಕಷ್ಟಹರ ಗಣಪತಿ.